ಒಮ್ಮೆ ಮುಖೇಶ್ ಅಂಬಾನಿ ತಮ್ಮ ತಾಯಿಯೊಂದಿಗೆ ದುಬೈಗೆ ಪ್ರವಾಸಕ್ಕೆ ಹೋಗಿದ್ದರು. ತಮ್ಮ ವ್ಯಾಪಾರ ಸಭೆಯನ್ನು ಮುಗಿಸಿದ ನಂತರ ಒಂದು ಶೋರೂಮ್ನ ಬಳಿ ಹಾದು ಹೋಗುತ್ತಿದ್ದಾಗ ಅವರ ತಾಯಿಯ ಗಮನ ಒಂದು ರೋಲ್ಸ್ ರಾಯ್ಸ್ ಕಾರಿನ ಮೇಲೆ ಬಿತ್ತು. ಅದು ತುಂಬಾ ಐಷಾರಾಮಿ ಮತ್ತು ರಾಜಸಿಕವಾಗಿ ಕಾಣುತ್ತಿತ್ತು. ಮುಖೇಶ್ ಅಂಬಾನಿಯ ತಾಯಿ, ಮಗನೇ, ಈ ಕಾರು ಎಷ್ಟು ಸುಂದರವಾಗಿದೆ, ಇದು ನಾವು ಖರೀದಿಸಬಹುದೇ ಎಂದು ಕೇಳಿದರು. ಮುಖೇಶ್ ಅಂಬಾನಿ, ಏಕೆ ಖರೀದಿಸಲಾಗದು ಅಮ್ಮ, ಖಂಡಿತವಾಗಿಯೂ ಖರೀದಿಸುತ್ತೇವೆ, ನಿನಗಾಗಿ ಏನು ಬೇಕಾದರೂ ಮಾಡುತ್ತೇನೆ ಎಂದರು. ಆದರೆ ಶೋರೂಮ್ನ ಒಳಗೆ ಹೋದಾಗ ಮ್ಯಾನೇಜರ್ ಮುಖೇಶ್ ಅಂಬಾನಿಯನ್ನು ಸರಳವಾದ ಉಡುಗೆಯಲ್ಲಿ ನೋಡಿ ಅವರ ಬಗ್ಗೆ ವರ್ತನೆ ಬದಲಾಯಿತು. ಅವನು ನೇರವಾಗಿ, ಎಲ್ಲಾ ಕಾರುಗಳು ಬುಕ್ ಆಗಿವೆ, ನೀವು ಬೇರೆಡೆ ಖರೀದಿಸಿ ಎಂದು ಹೇಳಿದನು. ಮುಖೇಶ್ ಅಂಬಾನಿ, ಸಾರ್, ಒಮ್ಮೆ ರಿಜಿಸ್ಟರ್ ಪರಿಶೀಲಿಸಿ ಅಥವಾ ಬೇರೆ ಕಾರನ್ನು ಪರಿಸಿಕೊಡಿ ಎಂದು ಕೇಳಿಕೊಂಡರು. ಆದರೆ ಮ್ಯಾನೇಜರ್, ಸಾಧ್ಯವಿಲ್ಲ, ಕಾರು ಸಿಗುವುದಿಲ್ಲ ಎಂದು ನಿರಾಕರಿಸಿದನು. ಆಘಾತಕಾರಿಯಾಗಿ ಅವನು ಮುಖೇಶ್ ಅಂಬಾನಿಯ ತಾಯಿಯೊಂದಿಗೂ ಗೌರವದಿಂದ ಮಾತನಾಡಲಿಲ್ಲ. ಇದರಿಂದ ಕೋಪಗೊಂಡ ಮುಖೇಶ್ ಅಂಬಾನಿ ತಕ್ಷಣ ತಮ್ಮ ಮ್ಯಾನೇಜರ್ಗೆ ಕರೆ ಮಾಡಿ ಆ ಶಾಪ್ನ ಮಾಲೀಕನ ಲೈಸೆನ್ಸ್ ರದ್ದುಗೊಳಿಸಲು ಹೇಳಿದರು. ಮ್ಯಾನೇಜರ್, ಸಾರ್, ನೀವು ಎಷ್ಟು ದೊಡ್ಡ ಶ್ರೀಮಂತ ಎಂದು ಹೇಳಲಿಲ್ಲವೇ, ನಿಮಗೆ ಬೇಕಾದ ಕಾರು ನಮ್ಮ ಬಳಿ ಸಿಗುತ್ತದೆ ಎಂದನು. ಮುಖೇಶ್ ಅಂಬಾನಿ, ಈಗ ಕಾರನ್ನು ಖರೀದಿಸುತ್ತೇನೆ, ಆದರೆ ಈ ಶೋರೂಮ್ನನ್ನು ಖರೀದಿಸಿ ನಿನ್ನ ಗರ್ವವನ್ನು ಒಡ್ಡುತ್ತೇನೆ. ಇಂದಿನಿಂದ ಈ ಶೋರೂಮ್ ನನ್ನದು, ನೀನು ನನ್ನ ಶೋರೂಮನ ಗೇಟ್ ಬಳಿ ಕಾವಲುಗಾರನಾಗಿ ನಿಲ್ಲಬೇಕು ಎಂದರು.